ನಮ್ಮ ಬೆಂಗಳೂರಿನಲ್ಲಿ ಕೆಲವು ಕಡೆ ಹಿಂದೆ ಎಲ್ಲ ಈ ಕೆರೆಗಳ ಪಕ್ಕ ಲೋಯ್ ಲೈಂಗ್ ಏರಿಯಾಗಳಲ್ಲಿ ಮನೆಗಳನ್ನು ಕಟ್ಟಿದ್ದಾರೆ. ಕಟ್ಟು ಒಂದು ದೊಡ್ಡ ನನಗೆ ಅನುಭವ. ನಿನ್ನೆ ನಾನು 3-4 ದಿನದಿಂದ ನಮ್ಮ ಆಫೀಸರ್ಸ್ ಕೇಳ್ತಾ ಇದ್ದೀನಿ, ಮುಂದಕ್ಕೆ ಇಂಥ ಪ್ರದೇಶಗಳಲ್ಲಿ ಯಾರಿಗೂ ಕೂಡ ಬೇಸ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಕೊಡಬಾರ್ದು. ಇದಕ್ಕೊಂದು ಕಾನೂನೇ ತರ್ತೀನಿ ನಾನು. ಏನಾದರೂ ಮೇಲ್ಗಡೆ ಮಾಡ್ಕೊಳ್ಳಿ, ಬೇಸ್ಮೆಂಟ್ ಮಾಡದೆ ಕಾರ್ ಪಾರ್ಕಿಂಗ್ ಎಲ್ಲ ಫಸ್ಟ್ ಗ್ರೌಂಡ್ ಫ್ಲೋರಲ್ಲೇ ಮಾಡಿಕೊಂಡು ಬೇರೆ ಮನೆಗಳ ಮೇಲ್ಗಡೆ ಇರಲಿ ಅಂತೇಳಿ. ಏಕೆಂದರೆ ಎಲ್ಲ ಕಡೆ ಈ ಥರ ಪಂಪ್ ಹಾಕ್ಕೊಂಡು ನೀರು ಮುಚ್ಕೊಳ್ಳೋದು ಮಾಡೋದು ಎಲ್ಲ ಕೂಡ ನಿನ್ನೆ ರಾಜರಾಜೇಶ್ವರಿ ನಗರದಲ್ಲೂ ನಾನು ಇದನ್ನು ಗಮನಿಸಿದ್ದೀನಿ. ಇದಕ್ಕೊಂದು ಮುಂದಿನ ಸ್ವಲ್ಪ ದಿನದಲ್ಲೇ ಇದಕ್ಕೊಂದು ಎಲ್ಲ ಚರ್ಚೆ ಮಾಡಿಬಿಟ್ಟು ಟೌನ್ ಪ್ಲಾನಿಂಗಲ್ಲಿ ಒಂದು ಹೊಸ ಕಾನೂನನ್ನೇ ತರ್ತೀನಿ. ಇದು ಹಿಂದೆ ಒಂದು 30 ವರ್ಷದಿಂದ BD ಅವರು ಈ ಲೇಔಟ್ ಕೂಡ ಮಾಡಿದ್ದಾರೆ. ಪಾಪ ನೋಡಿ, ಅವರು ಜನಕ್ಕೆ ಸಹಾಯ ಮಾಡಬೇಕು ಅಂಥೇಳಿ ಈ ನೀರನ್ನ ಹೊರಗಡೆ ಪಂಪ್ ಮಾಡಬೇಕು ಅಂತೇಳಿ ಮೋಟ್ರ್ ಹಾಕಕ್ಕೆ ಹೋಗಿ ನಮ್ಮ ಅಧಿಕಾರಿಗಳು ಮತ್ತು ನಮ್ಮ ಪೊಲೀಸವರು ಎಲೆಕ್ಟ್ರಿಕ್ ಶಾಕ್ ಆಗಿದೆ. ಒಬ್ಬ ಪಾಪ ಅಮಾಯಕ ಹುಡುಗ ಅವ್ರ ಜೊತೆ ಇಲ್ಲಿ ಇಳ್ಕೊಂಡಿದ್ದವನು ಲೇಬರ್ ಇದನ್ನು ಹೆಲ್ಪ್ ಮಾಡಕ್ಕೆ ಹೋಗಿ ಆತನಿಗೆ ಕೂಡ ತೊಂದರೆ ಆಗಿದೆ. ಈಗ ತಾನೇ ನಾನು ವಿಜಯನಗರದಿಂದ ಬಂದೆ. ನಾಳೆ ಬೆಳಗ್ಗೆ ಮುಖ್ಯಮಂತ್ರಿಗಳು ಕೂಡ ಕೆಲವು ಏರಿಯಾಗಳೆಲ್ಲ ಮಾಡ್ತಾರೆ. ಸೊ ನಮ್ಮ ಆಫೀಸರ್ಸ್ಗೆ 24/7 ಎಲ್ಲರೂ ಕೂಡ ಸೈಟೆಲ್ಲ ಇದ್ಕೊಂಡು ಎಂತೆಂಥ ಪಾಯಿಂಟ್ಸ್ ಏನಿದೆ ಅಂತ ಹೇಳಿದ್ದೇವೆ. 162 ಪಾಯಿಂಟು ಕಳೆದ 2 ವರ್ಷದಿಂದ ಇಂಥ ಎಲ್ಲೆಲ್ಲಿ ಜಾಗಗಳಿದೋ ಅದನ್ನೆಲ್ಲ ಸಾರ್ಟ್ಔಟ್ ಮಾಡಿದ್ದೀವಿ. ಇನ್ನು 43-44 ಕಡೆ ಇಂಥ ಪರಿಸ್ಥಿತಿ ಇದೆ. ಅದನ್ನು ಕೂಡ ಟ್ಯಾಕಲ್ ಮಾಡ್ತಾಯಿದ್ದೀವಿ. ಬೆಂಗಳೂರು ನಾಗರಿಕರಿಗೆ ಇವತ್ತು ಒಂದು 3-4 ಕಡೆ ಮಾತ್ರ ಇಂಥ ಒಂದು ಪರಿಸ್ಥಿತಿ ಆಗಿದೆ ಮಳೆ ಬಂದಂಥ ಸಂದರ್ಭದಲ್ಲಿ. ಸೊ ಸಾರ್ವಜನಿಕರು ಕೂಡ ಹೆಚ್ಚಿಗೆ ಸಹಕಾರ ಕೊಡ್ತಾ ಇದ್ದಾರೆ. ಪಾಪ ಎಲ್ಲರೂ ಕೂಡ ರೆಸಿಡೆಂಟ್ಸ್ ಎಲ್ಲ ಕೂಡ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ. ನಾವು ಅವ್ರಿಗೆಲ್ಲ ಶಿಫ್ಟ್ ಮಾಡೋಕ್ಕೆ ಏನು ಬೇಕೋ ಎಲ್ಲ ರೆಡಿ ಮಾಡಿರ್ತೇವೆ. ಅವರೆಲ್ಲ ಇಲ್ಲ ನಮ್ಮ ನೆಂಟರ ಮನೆಗೆ ಹೋಗ್ತೀವಿ, ಶಿಫ್ಟ್ ಮಾಡ್ಕೊಳ್ತೀವಿ ಅಂತೆಲ್ಲ ಹೇಳ್ತಾ ಇದ್ದಾರೆ. ಸೊ 2 ಅವರ್ಸು ಈ ಥರ ಜಾಸ್ತಿ ಮಳೆ ಬಂದಾಗ ಜಾಸ್ತಿ ನೀರು ಹೋಗಿದ್ದು ಎಲ್ಲ ಮಾಹಿತಿ ಇದೆ. ನಿನ್ನೆ ರಾತ್ರಿ ಎಲ್ಲ ನಾವು ಇದನ್ನು ನಮ್ಮ ವಾರ್ ರೂಮಲ್ಲಿ ಎಲ್ಲ ವಾಚ್ ಮಾಡ್ದೋ. ಇನ್ನು ಮಿಕ್ಕಿದ ಪಾಯಿಂಟ್ಗಳಲ್ಲಿ ಮಾಡ್ತೀವಿ. ನೆಕ್ಸ್ಟು ಈ ಮಳೆ ಸ್ವಲ್ಪ ಕಡಿಮೆ ಆದ ತಕ್ಷಣ ಒಂದು ದೊಡ್ಡ ಆ್ಯಕ್ಷನ್ ಪ್ಲಾನೇ ನಾನು ಬಿಡುಗಡೆ ಮಾಡ್ತೀನಿ. ಏನು ಮಾಡಬೇಕು ಅಂತಿದ್ದೀವಿ ಅಂತೇಳಿ ಇಡೀ ಬೆಂಗಳೂರಿಗೆ ಒಂದು ಹೊಸ ರೂಪ ಕೊಡಲಿಕ್ಕೆ ತಿಳಿಸ್ತೀನಿ ನಾನು. ಈಗ ಪರಿಹಾರ ಅವ್ರಿಗೆ ತೀರ್ಕೊಂಡವ್ರಿಗೆ ಈಗ 5 ಲಕ್ಷ ರೂಪಾಯಿ ಕೊಟ್ಟಿದ್ದೀವಿ. ನಾಳೆ ಆ ಹುಡುಗಂಗೂ ಕೊಡ್ತೀವಿ, ಇಬ್ಬರಿಗೂ ಕೊಡ್ತೀವಿ. ನಿನ್ನೆನೂ ಕೂಡ ನಾವು ಬೇರೆಯವ್ರಿಗೂ ಕೊಟ್ಟಿದ್ದೀವಿ, ನಾವು ಇಬ್ಬರಿಗೂ ಕೊಡ್ತೀವಿ. ಆಮೇಲೆ ಅಲ್ಲಿ ಎಮ್ಮೆಗಳು ದನಗಳೆಲ್ಲ ಸತ್ತಿದೆ, ಅವು ಕೂಡ ಅದು ಎಷ್ಟು ಪರಿಹಾರ ಕೊಡಬೇಕು ಅದು ಕೂಡ ಕೊಡ್ತಾ ಇದ್ದೀವಿ. ಕ್ವಿಕ್ ರೆಸ್ಪಾನ್ಸ್ ಇಲ್ಲ BBMP ಆಗಲಿ BWSSB ಆಗಲಿ ಅಂತ ಇದ್ದಾರೆ ಜನ ಮಾಡ್ತಾ ಇದ್ದಾರೆ. ಅದನ್ನು ಈಗ ನೋಡಿ, ಇದು 1,40,00,000 ಜನಸಂಖ್ಯೆ ಇದೆ. 1,40,00,000. ನಮ್ಮದು ವಾರ್ ರೂಮ್ ಇದೆ 24/7. ಅಲ್ಲಿ ತಿಳಿಸಿ ಒಂದೊಂದು ಕಡೆ ಎಲ್ಲ ಟಚ್ ಮಾಡಬೇಕು. ಅಲ್ಲ 24/7. ನೀವೆಲ್ಲ ಬೇಕಾದ್ರೆ ಮೀಡಿಯಾವ್ರಿಗೆ ವಾರ್ ರೂಮಲ್ಲಿ ನಾನು ಪರ್ಮಿಷನ್ ಕೊಡ್ತೀನಿ, ಕೂತ್ಕೊಂಡು ಎಷ್ಟು ಫೋನ್ ಬರ್ತಾ ಇರ್ತದೆ, ಏನೇನು ಬರ್ತಾ ಇದೆ ಅಂತೇಳಿ ಬೇಕಾದ್ರೆ ನೀವು ವಾಚ್ ಮಾಡಿ. ಅವರೆಲ್ಲ ಟೀಮು ಎಲ್ಲ ಕೆಲಸ ಮಾಡ್ತಾಯಿದೆ. ಎಲ್ಲ ನಮ್ಮ ಅವರು ಎಲ್ಲ ವಿಡಿಯೋಗಳೆಲ್ಲ ಇಟ್ಟಿದ್ದಾರೆ, ಕ್ಯಾಮ್ರಾಗಳೆಲ್ಲ ಇಟ್ಟಿದ್ದಾರೆ, ಮಾಡ್ತಾಯಿದ್ದಾರೆ. ನಾವು ಕೂಡ ಮುಂದಕ್ಕೆ ಎಲ್ಲೆಲ್ಲಿ ಈ ರೀತಿ ಸ್ಪಾಟ್ಗಳೆಲ್ಲ ಐಡೆಂಟಿಫೈ ಮಾಡಿ ಇಟ್ಟಿದ್ದೀವಿ. ಅಲ್ಲೇ ಸರ್ ಸೋಷಿಯಲ್ ಮೀಡಿಯಾದಲ್ಲಿ ಮೀಮ್ಸ್ ಸಂಖ್ಯೆ ಜಾಸ್ತಿ ಆಗ್ಬಿಟ್ಟಿದೆ ಸರ್. ಈ ನೀರಿಗೆ ಸಂಬಂಧಪಟ್ಟಂಗೆ ಮಳೆ ನೀರು ಎಲ್ಲ ನೋಡಿ, ಕೆಲವರು ಟೀಕೆ ಮಾಡೋರು, ಸರ್ಕಾರ ಕೆಟ್ಟ ಹೆಸರು ತರೋರು, ಬೆಂಗಳೂರಲ್ಲಿ ಅವ್ರ ಹೆಸರು ಹಾಳು ಮಾಡ್ಕೊಳ್ತಾ ಇಲ್ಲ, ಅವ್ರ ಊರ ಹೆಸರೇ ಹಾಳು ಮಾಡ್ಕೊಳಕ್ಕೆ ಏನೇನು ಬೇಕಾಗಿರಲ್ಲ ಅದರಲ್ಲಿ ಖುಷಿ ಪಡೋರು ಇದ್ದಾರೆ. ನಾನು ಅದಕ್ಕೇನು ಮಾಡೋಕ್ಕೋಗಲ್ಲ. ಆದರೆ ಟೀಕೆಗಳೆಲ್ಲ ಸತ್ತೋಗ್ತವೆ, ನಮ್ಮ ಕೆಲಸಗಳು ಉಳಿತವೆ ಅಂತೇಳಿ ನಮ್ಮ ಕೆಲಸ ನಾವು ಮಾಡ್ತೀವಿ. ಮಾಡಲಿ ಅವ್ರು ಮಾಡಲಿ ಪಾಪ, ಇನ್ನೇನು ಮಾಡೋಕ್ಕಾಗ್ತದೆ. ಅವರು ಇವತ್ತು ನಮ್ಮದು 2 ವರ್ಷದ ಸರ್ಕಾರ ಆಚರಣೆ ಮಾಡ್ತಾಯಿದೆ, ಏನು ಮಾಡ್ತಾರೆ. ಅವರು ಅಧಿಕಾರ ಬಂದ್ರೆ ಮಾಡ್ತಿರ್ಲಿಲ್ವಾ? ಅವ್ರು ಮೋದಿಯವ್ರದ್ದು 5 ವರ್ಷ ಬಂತು ಅಂತ ಅವ್ರು ಮಾಡಲಿಲ್ವಾ? ಹಂಗೆ ನಮ್ಮ ಸರ್ಕಾರದ ಜನಕ್ಕೆ ನಾವೇನು ಸಹಾಯ ಮಾಡಿದ್ದೀವಿ ನಾವು ಹೇಳ್ಕೊಬೇಕಲ್ಲ. ನೀನು ಸಂತೋಷನೂ ಪಡಬೇಡ ಅಂತ ಹೇಳಿದ್ರೆ, ಕೊಟ್ಟ ಮಾತನ್ನು ಉಳಿಸ್ಕೊಂಡಿದ್ದೀನಿ ಅಂತಲೂ ಹೇಳೋಕ್ಕೆ ನಮ್ಗೆ ಹಕ್ಕಿಲ್ವಾ? ನಮಗೆ ಹಕ್ಕಿದೆ. ಮೊದಲೇ ಪ್ರೋಗ್ರಾಮ್ ಫಿಕ್ಸ್ ಆಗಿತ್ತು, ಮಳೆ ಬಂದಿದೆ. ಎಂಥ ಮಳೆ ಈ ಸಮಸ್ಯೆ ಎಲ್ಲ ಬಗೆಹರಿಸೋಕ್ಕೆ ನಾವಿದ್ದೀವಿ.
ಇದು ಕಷ್ಟವಾದ ಕೆಲಸನೇ ಅಂತಾನೆ ನಾನು ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದೀನಿ. ಇನ್ನು 4-5 ದಿನ ಮಳೆ ಅಂತೆ ಸರ್. ಬರ್ತದೆ, ಗೊತ್ತಿದೆ, ಜಾಗೃತರಾಗಿದ್ದೀವಿ. ಮಳೆ ಬರಬಹುದು, ಇನ್ನೂ ಜಾಸ್ತಿ ಬರಬಹುದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.